My dear friends, my dear masters and gods, ಇವತ್ತಿನ ವಿಷಯ ಆಚರಣೆ. ಅಧ್ಯಾತ್ಮ ಅಂದ್ರನೇ ಆಚರಣೆ. ಯಾಕೆ ಆಚರಣೆ? ಯಾಕೆ ಬೇಕು ಆಚರಣೆ ಅಂದ್ರೆ? ಆಚರಣೆ ಅಂದ್ರೆ ಏನು? ಆಚರಿಸೋದು, ಫಾಲೋ ಮಾಡೋದು, ಅಥವಾ ಜೀವನದಲ್ಲಿ ಅದನ್ನು ಸರಿಯಾಗಿ ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು, ಅದನ್ನ ಮುಂದುವರ್ಸ್ಕೊಂಡು ಹೋಗೋದು, ಪ್ರತಿ ಸ್ತರದಲ್ಲೂ, ಪ್ರತಿ ಸ್ಥಿತಿಯಲ್ಲೂ, ಎಲ್ಲ ಸಮಯದಲ್ಲೂ ಅದನ್ನ ಚಾಚು ತಪ್ಪದೆ ಪಾಲಿಸೋದು, ಅದು ಆಚರಣೆ. ಏನ್ ಪಾಲಿಸ್ಬೇಕು? ಯಾಕೆ ಪಾಲಿಸ್ಬೇಕು? ನೋಡಿ, ಏನ್ ಪಾಲಿಸ್ಬೇಕಂದ್ರೆ ಆ ಒಂದು ಆಧ್ಯಾತ್ಮಿಕತೆ ಪ್ರಗತಿಗೋಸ್ಕರ ಏನೇನು ಸಿದ್ಧಾಂತಗಳಿದೆ, ರೂಲ್ಸ್ಗಳಿದೆ, ಆದರ್ಶಗಳಿದೆ, ಅದನ್ನ ಪಾಲಿಸ್ಬೇಕು. ಯಾಕೆ ಪಾಲಿಸ್ಬೇಕು? ನೀನೊಬ್ಬ ಮಾಸ್ಟರ್ ಆಗ್ಬೇಕು, ನೀನೊಬ್ಬ ಭಗವಂತ ಆಗ್ಬೇಕು. ಹಾಗಾಗಿ ನೀನು ದಿನಾ ಧ್ಯಾನ ಸಾಧನೆ ಮಾಡ್ತಿದೀಯ. ಇವಾಗ 4 ಗಂಟೆಗೆ ಎದ್ದು ನಾವು ಯಾಕೆ ಧ್ಯಾನ ಕೂತ್ಕೊಂತೀವಿ? ಅದಾದ್ಮೇಲೆ ಯಾವಾಗ್ಲೂ ಧ್ಯಾನ ಸಾಧನೆಯಲ್ಲಿ ಯಾಕಿರ್ತೀವಿ? ಯಾವಾಗ್ಲೂ ಮೌನ ಸಾಧನೆಯಲ್ಲಿ ಯಾಕಿರ್ತೀವಿ? ಯಾವಾಗ್ಲೂ ಸ್ವಾಧ್ಯಾಯ ಯಾಕೆ ಮಾಡ್ತೀವಿ? ಯಾಕಂದ್ರೆ ನೀನೊಬ್ಬ ಮಾಸ್ಟರ್ ಆಗ್ಬೇಕು, ನೀನೊಬ್ಬ ಭಗವಂತ ಆಗ್ಬೇಕು ಅಲ್ವಾ? ಏನು ಸಣ್ಣ ವಿಷಯ ಅಲ್ಲ ಒಬ್ಬ ಮಾಸ್ಟರ್ ಆಗೋದು, ಭಗವಂತ ಆಗೋದು. ಎಷ್ಟು ಆಚರಣೆ ಮಾಡಿದ್ರೆ ಆಗ್ತಾರೆ. ಎಷ್ಟೋ ಆಚರಣೆ ಬೇಕು, ಪ್ರತಿದಿನ ಆಚರಣೆ. ನಾವು ಧ್ಯಾನ ಮಾಡ್ತಿರ್ತೀವಿ. ಮು ಇಪ್ ಇಪ್ ಒಂದು 2 ಗಂಟೆ, 3 ಗಂಟೆ ಧ್ಯಾನ ಮಾಡಿದ್ವಿ. ಮಿಕ್ಕಿ ಸಮಯ ಎಲ್ಲ ಕಣ್ ತೆಗೆದಿರ್ತೀವಿ. ಆವಾಗಿರೋದು ಆಚರಣೆ ಅನ್ನೋದು. ಏನ್ ಆಚರಣೆ ಮಾಡ್ತಿದೀವಿ? ಓಕೆ. ನಾನೆಲ್ಲರನ್ನೂ ಗೌರವಯುತವಾಗಿ ನೋಡ್ತಿದ್ದೀನಾ? ಯಾರ ವಿಷಯದಲ್ಲೂ ತಲೆ ಹಾಕ್ತಿಲ್ವಾ? ಆಹಾರ ನಿಯಮದಲ್ಲಿ ಮಿತಾಹಾರ ತಗೊಂತಿದ್ದೀನಾ? ಪಿರಮಿಡ್ ಶಕ್ತಿನ ಸರಿಯಾಗಿ ಬಳಸ್ತಿದ್ದೀನಾ? ಇರೋ ಸತ್ಯವನ್ನ ಸರಿಯಾಗಿ ಹೇಳ್ತಾ ಇದ್ದೀನಾ? ನೋಡಿ, ಅದು ಕೂಡ ವೆರಿ ಇಂಪಾರ್ಟೆಂಟ್. ನೀನ್ ಏನ್ ತಿಳ್ಕೊಂಡಿದೀಯ ಅಷ್ಟೇ ಹೇಳ್ತಿದೀಯಾ? ಅದು ಬಿಟ್ಟು ಅದಕ್ಕೇನಾದ್ರೂ ಮಸಾಲೆ ಆಡ್ ಮಾಡಿ ಹೇಳ್ತಿದೀಯಾ? ನಿನ್ನ ಆಚರಣೆಯಲ್ಲಿ ಬಂತು ಏನಾದ್ರೂ ಆಡ್ ಮಾಡಿ ಹೇಳಿದ್ರೆ? ಆಮೇಲೆ ನಿನ್ನ ನಿನಗಿಂತಲೂ ಲೇಟ್ ಆಗಿ ಧ್ಯಾನ ಸ್ಟಾರ್ಟ್ ಮಾಡಿದವರಿಗೆ ನೀನು ಹೇಗೆ ಅವ್ರನ್ನ ನೋಡ್ಕಂತಿದೀಯಾ? ನೋಡಿ, ನಿಮ್ ಮನೆಯವರಾಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಯಾರೇ ಆಗ್ಲಿ. ನೀನು 5 ವರ್ಷದಿಂದ ಧ್ಯಾನ ಪ್ರಾರಂಭ ಮಾಡಿದೀಯಾ. ಇವತ್ತು ಧ್ಯಾನಕ್ಕೆ ಬಂದಿದ್ದಾರೆ. ಅವ್ರನ್ನ ಹೇಗೆ ನೀನು ಟ್ರೀಟ್ ಮಾಡ್ತಿದೀಯ? ಅವ್ರಿಗೆ ಅವಕಾಶ ಹೇಗೆ ಕೊಡ್ತಿದೀಯ ನೀನು? ಯಾಕೆ ಇವೆಲ್ಲ ಮಾಡಬೇಕು? ಯಾಕೆ ಪತ್ರಿಜಿಯವರು ಗುರುಗಳು 18 ಸೂತ್ರಗಳು, 13 ಆದರ್ಶ ಸೂತ್ರಗಳು, ಪಿರಮಿಡ್ ಮಾಸ್ಟ್ರು 13 ಪ್ರಿನ್ಸಿಪಲ್‌ಗಳು ಯಾಕೆ ಹಾಕಿದ್ದಾರೆ ಇವೆಲ್ಲ? ಯಾವ್ದಕ್ಕೋಸ್ಕರ ಅಂದ್ರೆ ಪ್ರತಿಯೊಬ್ಬನು ಭಗವಂತ ಆಗ್ಲಿ ಅಂತ, ಕೊನೆಯ ಗಮ್ಯ ಮುಟ್ಲಿ ಅಂತ. ನೋಡಿ, ಹಾಗಾಗಿ ಮಾಸ್ಟರ್ಸ್ ಪ್ರತಿಯೊಂದು ಕೂಡ ನೆನ್ಪಿಟ್ಕೊಳ್ಳಿ. ಆಚರಣೆ ಮಾಡಿದ್ರೇನೆ ನಾವು ಆವಾಗನೇ ನಾವು ಒಂದು ಗುರಿನ ಸಾಧಿಸಕ್ ಸಾಧ್ಯ. ಪ್ರತಿಯೊಂದು ಸ್ತರದಲ್ಲೂ ಕೂಡ. ಎಷ್ಟೋ ಜನ್ಮಗಳು ಏನ್ ಮಾಡಿದೀವಿ? ಆಚರಣೆ ಮಾಡಿಲ್ಲ. ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳಕ್ಕೋಸ್ಕರ ಬಂದಿದೀವಿ ಹೊರತು, ಯಾರಿಗೋಸ್ಕರ ನಾವು ಬಂದಿಲ್ಲ. ನಾವು ಸೇವೆ ಮಾಡ್ತಿದ್ದೀವಿ PHSM ಅಲ್ಲಿ ಯಾರಿಗೋಸ್ಕರ ಮಾಡ್ತಿದೀವಿ? ಪತ್ರಿಜಿಗೋಸ್ಕರ ಅಲ್ಲ, ಯಾರಿಗೋಸ್ಕರ ಅಲ್ಲ, ನಮಗೋಸ್ಕರನೇ ಮಾಡ್ತಿರೋದು. ಯಾಕೆ? ನೀನು ಸೇವೆ ಮಾಡಿದ್ರೆ, ನೀನು ಧ್ಯಾನ ಹೇಳ್ಕೊಟ್ರೆ, ಆ ನೀನು ಓ ಭಗವಂತ ಆಗ್ತೀಯಾ? ಮೋಕ್ಷ ಮೋಕ್ಷ ಸಿದ್ಧಿಸ್ಕೊಂತೀಯ ನೀನು. ನೋಡಿ, ಅಥವಾ ನೀನು ಏನ್ ಅನ್ಕೊಂಡಿದ್ದಿ, ಏನು ಹೋದ ಜನ್ಮ ಮಾಡಿರ್ಲಿಲ್ಲ ಕೆಲ್ಸಗಳು, ಅದನ್ನ ನೀನು ಸಾಧಿಸಿ ಆ ಆ ಗುರಿ ತಲುಪ್ತೀಯ. ಜನ್ಮಗಳು ಏನ್ ಮಾಡಿದ್ದಿ? ಬರೀ ಸಣ್ಣ ಮಿಸ್ಟೇಕ್‌ಗಳು ಮಾಡ್ತಾನೆ ಇದ್ದಿ ನೀನು. ಮಿಸ್ಟೇಕ್‌ಗಳು ಮಾಡ್ದಕ್ಕೆ ಬಂದಿದೀವಿ ಹೊರತು, ಮಿಸ್ಟೇಕ್ ಮಾಡದಿದ್ರೆ ಬರಕ್ ಸಾಧ್ಯ ಇರ್ಲಿಲ್ಲ. ಮಿಸ್ಟೇಕ್ ಮಾಡಿದೀವಿ. ಮತ್ತೆ ಆ ಮಿಸ್ಟೇಕ್‌ಗಳು ಮಾಡಿದ್ರೆ ಏನಾಗ್ತೀವಿ? ಆ ಗುರಿಗೆ ತಲುಪಲ್ಲ ನಾವು. ಹಾಗಾಗಿ ಪ್ರತಿಯೊಬ್ರು ಏನ್ ನೆನ್ಪಿಟ್ಕೋಬೇಕು?
ನಮ್ಮ ಉದ್ಧಾರ ನಾವೇ ಮಾಡ್ಕೋಬೇಕು. ಆ ಉದ್ಧಾರಕ್ಕೋಸ್ಕರ ಏನಿದೆ ಆದರ್ಶ ಸೂತ್ರಗಳನ್ನ ಸರಿಯಾಗಿ ಫಾಲೋ ಮಾಡಬೇಕು. 18 ಸೂತ್ರಗಳಾಗ್ಬೋದು. PSS ಅಂದ್ರೆ 18 ಸೂತ್ರಗಳಿದಾವೆ. ಅವನ್ನೆಲ್ಲ ಸರಿಯಾಗಿ ಫಾಲೋ ಮಾಡಬೇಕು. ನೀನು ದಿನ ಸ್ವಾಧ್ಯಾಯ ಮಾಡ್ತಿದೀಯಾ? ಆ? 3 ಗಂಟೆ ಧ್ಯಾನ ಮಾಡ್ತಿದೀಯಾ? ಧ್ಯಾನ ಸ್ಥಿತಿಯಲ್ಲಿ ಇರ್ತಿದೀಯಾ? ನೋಡಿ, ಹುಣ್ಣಿಮೆ ದಿನದಲ್ಲಿ ಮೌನ ಮಾಡ್ಬೇಕು, ಉಪವಾಸ ಇರ್ಬೇಕು. ನೋಡಿ, ಮುಂದಿನ ಶನಿವಾರ ಇದೆ ಕಾವೇರಿ ಪಿರಮಿಡಲ್ಲಿ 24 ಗಂಟೆ ಧ್ಯಾನ ಇದೆ. ನೀನು ಅವಾಗೂ ಕೂಡ ಕಾವೇರಿ ಪಿರಮಿಡ್‌ಗೆ ಬಂದು ಊಟದ ಮೇಲೆ ಡಿಪೆಂಡ್ ಆದೆ ತಿಂತಾನೆ ಇದ್ದೆ ಅಂದ್ರೆ, ನೀನ್ ಎಲ್ಲಿ ಧ್ಯಾನ ಸಾಧನೆ ಮಾಡ್ತೀಯ? ನೀನ್ ಯಾವಾಗ ಪಿರಮಿಡ್ ಮಾಸ್ಟರ್ ಆಗೋದು? ಪತ್ರಿಜಿ ಎಲ್ಲಾರ್ನೂ ಪಿರಮಿಡ್ ಮಾಸ್ಟರ್ ಅಂತ ಕರೆದ್ರು. ನಾವು ಕರೀತೀವಿ. ಬಟ್ ನೀನು ಮಾಸ್ಟರ್ ಆಗಿ ಜೀವಿಸ್ತಿದೀಯಾ? ನೋಡಿ, ಅದೇ ಆಚರಣೆ ಅಂದ್ರೆ. ನೀನು ಮಾಸ್ಟರ್ ಆಗಿ ಜೀವಿಸ್ತಿದೀಯಾ? ಇದು ಬಿಗಿನರ್ಸಿಗಲ್ಲ. ಸ್ವಲ್ಪ ವರ್ಷಗಳಾದ್ಮೇಲೆ ಗಮನಿಸ್ಕೋಬೇಕು ಮಾಸ್ಟರ್ಸ್ ನಮ್ಮನ್ನ ನಾವೇ. ಯಾಕಂದ್ರೆ ನೀನು ಇನ್ನೂ ಆಹಾರದ ಮೇಲೆ, ಊಟದ ಮೇಲೆ ಡಿಪೆಂಡ್ ಆದ್ರೆ, ನಿನಗೆ ಇನ್ನೂ ಸೆಲ್ಫ್ ಕಂಟ್ರೋಲ್ ಎಲ್ಲಿ ಬಂತು ನಿನಗೆ? ನಿನ್ ಮೇಲೆ ನೀನು ಡಿಪೆಂಡ್ ಎಲ್ಲಿ ಬಂತು? ಇನ್ನೂ ಬಾಯಿ ಮೇಲೆ ಆ ರುಚಿಗಳ ಮೇಲೆ ನಿನಗಿನ್ನೂ ತ್ಯಾಗ ಮಾಡಕ್ಕಾಗ್ತಿಲ್ಲ ಅವಾಗವಾಗ. ಬೇಕು ರುಚಿಗಳು. ಯಾವಾಗ್ಲೂ ರುಚಿನ? ಯಾವಾಗ್ಲೂ ಖಾರ, ಉಪ್ಪುನ? ಯಾವಾಗ್ಲೂ ತಿಂತಾ ಇರೋದಾ? ನೀನು ಯಾವಾಗ ಮಾಸ್ಟರ್ ಆಗೋದು? ಯಾಕೆ ಬೇಕು ವೈರಾಗ್ಯ? ಯಾಕೆ ಬೇಕು ಅವಾಗವಾಗ ವೈರಾಗ್ಯ ಅಂದ್ರೆ, ನಿನ್ನ ಒಂದು ಗುರಿನ ನೀನು ತಲುಪೋದಕ್ಕೆ ಕಣ್ಣು ತೆಗೆದ್ಮೇಲೆ ಮತ್ತೆ ಅದೇ ದುಃಖ, ಮತ್ತೆ ಅದೇ ಮನಸ್ಸು ಓಡ್ತಿದೆ. ಯಾಕೆ ಅಂದ್ರೆ, ನಿನ್ನ ಆಹಾರ ನಿಯಮ ಸರಿಗಿಲ್ಲ. ನೀನು ಮೌನ ಸಾಧನೆ ಮಾಡ್ತಿಲ್ಲ. ಅದ್ PSSM 18 ಸೂತ್ರದಲ್ಲಿ ಮೌನ ಒಂದು ಒಂದು ಸೂತ್ರ. ಬಟ್ ಮೌನ ಮಾಡ್ತಿದೀಯ ನೀನು? ಹ್ಮ್? ಬೇರೆಯವ್ರಿಗೆ ಜಡ್ಜ್‌ಮೆಂಟ್ ಮಾಡ್ಬಾರ್ದು, ಕಮೆಂಟ್ ಮಾಡ್ಬಾರ್ದು. ಮಾಡ್ತಿದೀಯ ನೀನು? ಯಾಕೆ? ಯಾಕೆ ಸೂತ್ರಗಳಿರೋದು? ಯಾಕಂದ್ರೆ ನಿನ್ನ ಬದಲಾವಣೆಗೋಸ್ಕರ, ನಿನ್ನ ಒಂದು ಡೆವಲಪ್‌ಮೆಂಟ್‌ಗೋಸ್ಕರ, ನಿನ್ನ ಒಂದು ಆ ಗುರಿ ತಲುಪಿಸ್ಕೋಕ್ಕೋಸ್ಕರ ಗುರುಗಳು ಅವೆಲ್ಲ ಮಾಡಿರೋದು. ಅದು ಬಿಟ್ಟು ನಾವೇನ್ ಮಾಡ್ತೀವಿ, ಕೆಲವೊಂದು ಫಾಲೋ ಮಾಡ್ತೀವಿ, ಕೆಲವೊಂದು ಫಾಲೋ ಮಾಡಲ್ಲ. ಇನ್ನೂ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ನೋಡಿ, ಯಾಕೆ ಡಿಪೆಂಡೆನ್ಸಿ ಯಾಕೆ ಒಬ್ರ ಮೇಲೆ? ಮಾಸ್ಟರ್ ಆದವನು ಯಾರ ಮೇಲೆ ಡಿಪೆಂಡ್ ಆಗೋದಿಲ್ಲ. ತನ್ನ ಧ್ಯಾನ ಶಕ್ತಿ ಮೇಲೆ, ತನ್ನ ಆ ಸ್ವಾಧ್ಯಾಯ ಜ್ಞಾನದ ಮೇಲೆ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾನೆ. ಬಟ್ ನಾವೇನ್ ಮಾಡ್ತೀವಿ, ಕೆಲವೊಂದು ಫಾಲೋ ಮಾಡ್ತೀವಿ, ಕೆಲವೊಂದು ಫಾಲೋ ಮಾಡಲ್ಲ. ನಮ್ಗೆ ಬೇಕಂದ್ರೆ ಮಾಡ್ತೀವಿ, ಬೇಕಂದ್ರೆ ಮಾಡಲ್ಲ. ಹಾಗ ಆಗಲ್ಲ. ಯಾಕಂದ್ರೆ ಪ್ರತಿಯೊಂದು ಮೆಟ್ಲು ಇಂಪಾರ್ಟೆಂಟೇ. ಒಂದು ಗುರಿ ತಲುಪಬೇಕಂದ್ರೆ ಆ, ಒಂದು ಮೆಟ್ಲಿಲ್ದಂಗೆ ಹೋಗಕ್ಕಾಗಲ್ಲ. ಜಂಪ್ ಮಾಡಕ್ ಸಾಧ್ಯ ಇಲ್ಲ. ಆ ತರ ಮೆಟ್ಲುಗಳು ಮತ್ತೆ. ಜಂಪ್ ಮಾಡಿ ಹೋಗ್ಬೋದು ಅನ್ಕೊಂತೀವಿ. ಹಂಗಿಲ್ಲ ಮೆಟ್ಲುಗಳಿವು. ಪ್ರತಿ ಮೆಟ್ಲು ಎತ್ತುತ್ತಾ, ಎತ್ತುತ್ತಾ ಹೋಗ್ಲೇಬೇಕು. ಸೊ, ಹಾಗಾಗಿ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಆಚರಣೆ ಇದ್ರನೆ ಅವಾಗೆ ಸಾರ್ಥಕತೆ ಆಗೋದು. ಅವಾಗೆ ನಾವು ಆ ಏನ್ ಗುರಿ ಇದೆ ಅವಾಗೆ ಅದನ್ನ ತಲುಪಕ್ ಸಾಧ್ಯ. ನೋಡಿ, ನಾನಿಲ್ಲ, ನಾನು ಆಚರಣೆ ಮಾಡೋದಿಲ್ಲ ಅಂತಂದ್ರೆ, ನೀನ್ ತಲುಪಲ್ಲ. ಯಾರಿಗ್ ಲಾಸು ಅಂತಂದ್ರೆ ಯಾರಿಗೂ ಲಾಸ್ ಇಲ್ಲ. ನಿನಗೆ ಲಾಸ್ ಅದು. ನೀನು ಉದ್ಧಾರ ಆಗ್ಲಿ ಅಂತಾನೆ ಆ 18 ಸೂತ್ರಗಳು ಮಾಡಿರೋದು. ಎಕ್ಸಾಂಪಲ್ ಹೇಳ್ತಿದ್ದೀನಿ 18 ಸೂತ್ರಗಳು. ಪ್ರತಿ ಒಂದ್ರಲ್ಲೂ ಇದೆ. ಹ್ಮ್. ನೀ ಧ್ಯಾನ ಮಾಡ್ದ, ಓಕೆ. ಆ ಮೌನ ಸಾಧನೆ ಹೇಗ್ ಮಾಡ್ತಿದ್ಯಾ ಕಣ್ಣು ತೆಗೆದ್ಮೇಲೆ? ಏನ್ ಮಾತಾಡ್ತಿದ್ಯಾ? ಹೇಗೆ ವ್ಯವಹಾರ ಮಾಡ್ತಿದೀಯಾ? ಹೊರಗಡೆ ಹೋದಿ ಪ್ರಚಾರಕ್ಕೆ ಅವಾಗ ಹೆಂಗ್ ವ್ಯವಹಾರ ಇದೆ ನಿಂದು? ಸೊ, ಆಚರಣೆ ಇಲ್ಲದೆ ಆಚಾರ್ಯ ಆಗಕ್ ಸಾಧ್ಯ ಇಲ್ಲ. ಯಾರು ಆಚರಣೆಯನ್ನ ಆ ಒಂದು ಆಹ್, ಆಧ್ಯಾತ್ಮಿಕತೆಯನ್ನ ಅಥವಾ ನೀನ್ ಧ್ಯಾನ ಸಾಧನೆ ಮಾಡಿ ಏನ್ ತಿಳ್ಕೊಂಡಿದೀಯಾ? ಅಥವಾ 18 ಸೂತ್ರಗಳನ್ನ ಏನ್ ಫಾಲೋ ಮಾಡ್ತಿದೀಯಾ? ಯಾರು ಮಾಡ್ತಾರೆ ಅವನೇ ಆಚಾರ್ಯ ಆಗಕ್ ಸಾಧ್ಯ. ಆಚಾರ್ಯ ಅಂದ್ರೇನು? ಅವನೇ ಭಗವಂತ ಅವನೆಲ್ಲ. ಅವ್ನು ಪಂಡಿತ ಅಲ್ಲ ಅವನು. ಬುಕ್ಕು ಬುಕ್ ಜ್ಞಾನ ಇಲ್ಲ ಅವನತ್ರ. ಅವನತ್ರ ಆ ಒಂದು ಅನುಭವದ ಜ್ಞಾನ ಇದೆ. ಕಂಪ್ಲೀಟ್ ಅನುಭವದ ಜ್ಞಾನ ಇದೆ. ಅನುಭವದ ಜ್ಞಾನ ಇದೆ. ಪ್ಲಸ್ಸು ಆ ದೈವಿ ಗುಣಗಳು ಪ್ರತಿ ಒಂದು ಸ್ತರದಲ್ಲೂ, ಪ್ರತಿ ಸ್ಥಿತಿಯಲ್ಲೂ, ಪ್ರತಿ ದಿನ, ಪ್ರತಿ ಮಾತಲ್ಲೂ, ಪ್ರತಿ ನಡತೆಯಲ್ಲೂ ಇದಾವೆ ಅವನತ್ರ. ಸೊ ಅವಾಗೇನಾಗ್ತೀವಿ, ಖಂಡಿತ ಆ ಮುಟ್ಟೇ ಮುಟ್ತೀವಿ ನಾವು. ಹಣದ ವ್ಯವಹಾರ ಇಲ್ಲ. ಯಾವ ತರದ ಹಣದ ವ್ಯವಹಾರ ಇಲ್ಲ. ಆ ಕ್ಲಾಸಿಗಿಷ್ಟು, ಈ ಕ್ಲಾಸಿಗಿಷ್ಟು ನೋಡಿ. ಇವು ಅಲ್ಲೇ ಅಲ್ಲ. PSSM ಸೂತ್ರಗಳು ಅಲ್ಲೇ ಅಲ್ಲ. ಸಿದ್ಧಾಂತಗಳು ಅಲ್ಲೇ ಅಲ್ಲ. ಯಾವ ಕ್ಲಾಸ್‌ಗೂ ಬೇಕಿಲ್ಲ ಫಸ್ಟ್ ಆಫ್ ಆಲ್. ಯಾವ ಕ್ಲಾಸ್ ಬೇಕು? ಯಾರ ಕ್ಲಾಸೇ ಯಾಕೆ ಕೇಳ್ಬೇಕು ಫಸ್ಟು? ದೊಡ್ಡ ದೊಡ್ಡ ಕ್ಲಾಸ್‌ಗಳೇ ಬೇಕಿಲ್ಲ. ದೊಡ್ಡ ದೊಡ್ಡ ಧ್ಯಾನಗಳು ಬೇಕಿಲ್ಲಿ. ಪತ್ರಿಜಿ ಮಾಡಿಸಿದ್ದೇನು ದೊಡ್ಡ ದೊಡ್ಡ ಧ್ಯಾನಗಳು ಹೊರತು ದೊಡ್ಡ ದೊಡ್ಡ ಕ್ಲಾಸ್‌ಗಳಲ್ಲ. ನೆನ್ಪಿಟ್ಕೊಳ್ಳಿ. ಹಾಗಾಗಿ ಈ ತರ ಸೂತ್ರಗಳು ಫಾಲೋ ಮಾಡಿದ್ರೇನೆ ನಾವು ಒಬ್ಬ ಪಿರಮಿಡ್ ಮಾಸ್ಟರ್ ಆಗೋದು, ಒಬ್ಬ ಭಗವಂತ ಆಗೋದು. ಪತ್ರಿಜಿ ಸುಮ್ನೆ ಯಾಕೆ ಕರೆದ್ರು? ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಯಾಕೆ ಕರೆದ್ರು? ಅಂದ್ರೆ ನಿನ್ನ ಭಗವಂತನ ತರ ನೋಡ್ತಿದಾರೆ. ನೀನ್ ಭಗವಂತ ಅಂದ್ರೆ ಭಗವಂತರ ಗುಣಗಳು ಇದಾವ ನಿನ್ನತ್ರ. ಪರೀಕ್ಷೆ ಮಾಡ್ಕೋಬೇಕು. ಯಾರು ಪರೀಕ್ಷೆ ಮಾಡ್ಕೋಬೇಕು? ನಾವೇ ಪರೀಕ್ಷೆ ಮಾಡ್ಕೋಬೇಕು. ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೋಬೇಕಲ್ಲ.
ಸೊ, ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್ ಇವತ್ತು ನಾವು ಆ ಗುರಿ ತಲುಪಿಲ್ಲ ಅಂದ್ರೆ ಮತ್ತೆ ಬರಬೇಕಾಗಿದ್ದೆ ಶತಸಿದ್ಧ. ಬರಬಾರ್ದು. ಬದಲಾವಣೆಯನ್ನು ಕಾಣಬೇಕು ನಮ್ಮ ಜೀವನದಲ್ಲಿ. ಎಲ್ಲಾ ಸ್ತರದಲ್ಲೂ, ಎಲ್ಲಾ ಸ್ಥಿತಿಯಲ್ಲೂ, ಎಲ್ಲಾ ಸಮಯದಲ್ಲೂ. ಪ್ರತಿಯೊಂದು ವ್ಯವಹಾರದಲ್ಲೂ, ಮಾತಲ್ಲೂ, ನಡತೆಯಲ್ಲೂ. ಇಲ್ಲ ಕೆಲವೊಂದು ಫಾಲೋ ಮಾಡ್ತೀನಿ, ಕೆಲವೊಂದು ಮಾಡಲ್ಲ ಅಂದ್ರೆ ನೀನ್ ಭಗವಂತ ಆಗೋದಿಲ್ಲ. ನೀನೊಬ್ಬ ಮಾಸ್ಟರ್ ಆಗೋದಿಲ್ಲ. ಸೊ ಹಂಗಾಗಿ ಪ್ರತಿ ಒಂದು ಸ್ಥಿತಿಯಲ್ಲೂ ಕೂಡ ಆಚರಣೆ ಇಡಬೇಕು. ಎಲ್ಲಾ ಸ್ಥಿತಿಯಲ್ಲೂ, ಎಲ್ಲಾ ಸಮಯದಲ್ಲೂ. ನೋಡಿ ಆನಾಪಾನಸತಿ ಒಂದೇ ಸರಿಯಾದ ಧ್ಯಾನ. ಮತ್ತೆ ಬೇರೆ ಧ್ಯಾನ ಇದು ಅಂದ್ರೆ ನೀನು ಭಗವಂತ ಆಗೋದಿಲ್ಲ. ಇನ್ನೆಲ್ಲಿ ಆಗ್ತೀಯ ನೀನು? ನೀನು ಮಾಸ್ಟರ್ ಆಗೋದಿಲ್ಲ. ಬೇರೇನೋ ಹೇಳಿದ್ರೆ ನೀನು ಪಿರಮಿಡ್ ಮಾಸ್ಟರ್ ಅಲ್ಲ. ವೆರಿ ಸಿಂಪಲ್ ಅಷ್ಟೇ. ನೀನು ಪಿರಮಿಡ್ ಮಾಸ್ಟರ್ ಅಲ್ಲ. ನೀನು ಪತ್ರಿಜಿಯಲ್ಲಿರ್ತಕ್ಕಂಥ ಸೂತ್ರಗಳನ್ನ ಫಾಲೋ ಮಾಡ್ತಿಲ್ಲ. ವೆರಿ, ವೆರಿ, ವೆರಿ ಸ್ಟ್ರೆಯ್ಟ್ ಫಾರ್ವರ್ಡ್ ಅಷ್ಟೇ. 18 ಸೂತ್ರ ಫಾಲೋ ಮಾಡ್ತಿಲ್ಲ. ಅಷ್ಟಾಂಗ ಮಾರ್ಗನ ಫಾಲೋ ಮಾಡ್ತಿಲ್ಲ. ಬುದ್ಧ ಹೇಳ್ದ 2500 ವರ್ಷದಿಂದ ಸರಿಯಾದ ಧ್ಯಾನ ಅಂತ. ಮತ್ತೆ ಬೇರೆ ಧ್ಯಾನ ಅಂದ್ರೆ ಎಲ್ಲಿದೆ ಬೇರೆ ಧ್ಯಾನ? ಬೇರೆ ಬೇರೆ ಧ್ಯಾನ ಇಲ್ಲೇ ಇಲ್ಲ. ಪತ್ರಿಜಿ ಹೇಳಿದ್ರು. ಪತ್ರಿ ಮೇಡಮ್ ಅವರು ಹೇಳಿದ್ರು. ಸಾವಿರಾರು ಸತಿ. ಪತ್ರಿ ಸರ್ 1,00,000 ಸತಿ ಹೇಳಿದ್ರು. ಮತ್ತೆ ಯಾವ್ದೋ ಬೇರೆ ಧ್ಯಾನ ಅಂದ್ರೆ ನೀನಿನ್ನೂ ಪಿರಮಿಡ್ ಮಾಸ್ಟರ್ ಅಲ್ಲ ಅಂತ ಅಷ್ಟೇ ಸಿಂಪಲ್. ನೀನು ಭಗವಂತ ಆಗ್ತಿಲ್ಲ ಅಂತ. ವೆರಿ, ವೆರಿ ಸಿಂಪಲ್ ಅಷ್ಟೇ ಸ್ಟ್ರೇಟ್ ಫಾರ್ವರ್ಡ್ ಅದು. ಬೇರೆ ಏನಿಲ್ಲ ಅಲ್ಲಿ. ಪಿರಮಿಡ್‌ಗಳು ಯಾವಾಗ್ಲೂ ಹೆಚ್ಚೆಚ್ಚು ಬಳಸ್ತಿದೀಯಾ? ನಾವು ಮೊನ್ನೆ ಕ್ಲಾಸಿಗೆಲ್ಲ ಹೋಗಿದ್ವಿ. ಆ ಕ್ರಿಸ್ಟಲ್ ತಗೊಂಡ್ರೆ ಕ್ಯಾನ್ಸರ್ ಹೋಗುತ್ತಂತೆ. ಧ್ಯಾನ ಯಾಕ್ ಬೇಕು ಹಂಗಂದ್ರೆ? ನೀನ್ ಆಚರಣೆ ಮಾಡ್ತಿದೀಯಾ? ಬಿಸಿನೆಸ್ ಮಾಡ್ತಿದಾರೆ ಕ್ರಿಸ್ಟಲ್ ಸೇಲ್ ಮಾಡ್ತಾ. ಅದನ್ನ ಈಗ ಗೊತ್ತಿಲ್ದಿರೋ ಧ್ಯಾನಿಗಳು ಏನ್ ಮಾಡ್ತಿದ್ ಫಸ್ಟ್ ಇವತ್ತು ಬಂದವ್ರು ಏನ್ ಮಾಡ್ತಿದಾರೆ, ಆ ಕ್ರಿಸ್ಟಲ್ ತಗಂತಾರೆ. ಹಂಗಾರೆ ಧ್ಯಾನ ಯಾಕ್ ಮಾಡ್ತೀಯ ನೀನು? ನೋ ಡಾಕ್ಟರ್, ನೋ ಮೆಡಿಸಿನ್ ಅಂತ ಹೇಳ್ತಿದ್ರು ಪತ್ರಿ ಸರ್. ಕ್ರಿಸ್ಟಲ್ ತಗ ಅಂತ ಹೇಳಿದ್ರ ಗುರೂಜಿ. ಪತ್ರಿ ಸರ್ ಕ್ರಿಸ್ಟಲ್ ತಗ ಅಂದ್ರು ನಮಗೆ. ಅವನೇನೋ ಬಿಸಿನೆಸ್ ಮಾಡ್ತಿದ್ದಾನೆ. ನೀನ್ ಯಾಕೆ ಅಲ್ಲಿ ಹೋಗಿ ಬಲಿಪಶು ಆಗ್ತೀಯ? ನೀನ್ ಬಲಿಪಶು ಆಗೋ ತನಕ ಬಲಿ ಆಗ್ತಾನೆ ಇರ್ತೀಯ. ಬಲಿ ಮಾಡ್ತಾನೆ ಇರ್ತಾರೆ ನಿನ್ನವ್ರು. ಟ್ರ್ಯಾಪ್ ಮಾಡ್ತಾನೆ ಇರ್ತಾರವ್ರು. ನೀನ್ ಯಾಕೆ ಆಗ್ತೀಯ ಫಸ್ಟು? ನೀನ್ ಆಚರಣೆ ಮಾಡು. ಏನ್ ಹೇಳಿದ್ರು? ನಿನ್ನ ಧ್ಯಾನ ಶಕ್ತಿಯೇ ನಿನಗೆ ದಾರಿ. ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು ಗುರುಗಳು. ಬಟ್ ಏನ್ ಮಾಡ್ತಿದೀಯ? ಯಾರೋ ಸೇಲ್ ಮಾಡ್ತಾರಂತ ಹೋಗ್ಬಿಟ್ಟು ನೀನ್ ತಗಂತಿದೀಯ. ಯಾರು ಮೂರ್ಖ? ಅವನು ಮೂರ್ಖ ಅಲ್ಲ. ತಗಣೋನ್ ಮೂರ್ಖ. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ದುಡ್ಡು ಕೊಟ್ಟು ಕ್ಲಾಸಿಗೆ ಜಾಯಿನ್ ಆಗೋನ್ ಮೂರ್ಖ. ಶತ ಮೂರ್ಖ ಅವನು. ₹1 ಬೇಕಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ದುಡ್ಡು ಕೊಟ್ಟು ಹೋದ್ರ ಕ್ಲಾಸಿಗೆ? ಮಾಡ್ತಾರೆ ಬಿಸಿನೆಸ್ ಮಾಡ್ತಾರೆ. ಬಿಸಿನೆಸ್ ಮಾಡೋದೇ ಅವ್ರ ಕೆಲ್ಸ. ನೀನ್ ಯಾಕೆ ಹೋಗ್ತೀಯ ಅಲ್ಲಿಗೆ? ಫಸ್ಟ್ ನೀನ್ ಯಾಕೆ ಹೋದೆ? ನಿನಗೆ ನಂಬಿಕಿಲ್ಲ. ನಿನ್ನ ಧ್ಯಾನ ಶಕ್ತಿ ಮೇಲೆ ನಂಬಿಕಿಲ್ಲ. ನಿನಗೆ ಸಾಧನೆ ಮಾಡಕ್ ಸೋಮಾರಿತನ ಫಸ್ಟು. ಸಾಧನೆ ಮಾಡಕ್ ನಿನಗೆ ಆ ಸೋಮಾರಿತನ ಹೋಗಿಲ್ಲ. ಹೋಗದೆ ಏನ್ ಮಾಡ್ತಿದ್ಯಾ? ದುಡ್ಡು ಕೊಟ್ಟು ಹೋಗ್ತಿದ್ಯಾ. ಹಂಗಂದ್ರೆ ಇದು ಪಿ.ಎಸ್.ಎಸ್.ಎಂ ಅಲ್ಲಿ ಎಲ್ಲಿದೆ ದುಡ್ಡು? ಪತ್ರಿಜಿ ಎಲ್ಲಿ ಹೇಳಿದಾರೆ ದುಡ್ಡು? ಅದ್ಭುತವಾದ ಸಂಗೀತ. ಎಂತೆಂಥದನ್ನೋ ಫ್ರೀಯಾಗಿ ಕೊಟ್ಟಿದ್ದಾರೆ. ಎಲ್ಲಾನು ಫ್ರೀಯಾಗಿ ಕೊಟ್ಟಿದ್ದಾರೆ. ನೀನೇನ್ ಮಾಡ್ತಿದೀಯ? ಯಾರೋ ಹೇಳಿದ್ರು, ಯಾರೋ ಮಾಡ್ತಾರಂತ ಹೋಗಿ ದುಡ್ಡು ಕೊಟ್ಟು ಕ್ಲಾಸಿಗೆ ಹೋಗ್ತಿದ್ಯಾ. 10,000 ಕೊಟ್ಟು, 20,000 ಕೊಟ್ಟು. ಇನ್ನೇನು ಆಚರಣೆ ಮಾಡ್ತಿದೀಯ ನೀನು? ಆಚರಣೆ ಅನ್ನೋದು ನಿನಗೆ ಸಂಬಂಧಿಸಿದ್ದು ಹೊರತು ಬೇರೆಯವರಿಗೆ ಸಂಬಂಧಿಸಿದ್ದಲ್ಲ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ. ನೀನು ಆಚರಣೆ ಮಾಡ್ತಿದೀಯಾ? ಅಷ್ಟೇ. ವೆರಿ, ವೆರಿ ಸಿಂಪಲ್. ಅವ್ನು ಮಾಡ್ತಾನೋ ಬಿಡ್ತಾನೋ ಸಂಬಂಧ ಇಲ್ಲ. ಯಾರು ಮಾಡ್ತಾರೋ ಬಿಡ್ತಾರೋ ಸಂಬಂಧ ಇಲ್ಲ. ಸೊ ಹಾಗಾಗಿ ಈ ಆಚರಣೆ ಇಲ್ಲದೆ ನೀನು ಆಧ್ಯಾತ್ಮಿಕತೆಯಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಅಸಂಭವ. ವೆರಿ, ವೆರಿ ಸಿಂಪಲ್. ನಾನೇನೋ ಧ್ಯಾನ ಮಾಡ್ತಿದ್ದೀನಿ. ಆ? ನಾನೇನೋ ಬುಕ್ಸ್ ಓದ್ತಿದ್ದೀನಿ. ನಾ ಮತ್ತೇನ್ ಮಾಡ್ತಿದ್ದೀನಿ? ಬೇರೆ ಬೇರೆ ಧ್ಯಾನ ಇದೆ ಅಂತ ಮತ್ತೆ ಅಲ್ಲಿ ಇಲ್ಲಿ ಅಡ್ಡಾಡ್ತಿದ್ದೀನಿ ಅಂತಂದ್ರೆ ನೀನ್ ಇನ್ನೂ ಮಾ ನೀನು ಪಿ.ಎಸ್.ಎಸ್.ಎಂ ಅಲ್ಲಿ ಇಲ್ಲ ಫಸ್ಟ್ ಆಫ್ ಆಲ್. ಪತ್ರಿಜಿ ಹತ್ರನೇ ಇಲ್ಲ ನೀನು. ಅಷ್ಟೇನೆ ಇರೋದು. ಬೇರೆ ಬೇರೆ ಧ್ಯಾನಗಳಿಲ್ಲ ಅಂತ ಬುದ್ಧ ಹೇಳ್ದ, ಬಸವಣ್ಣ ಹೇಳ್ದ, ಪತ್ರಿಜಿ ಹೇಳಿದ್ರು, ಪತ್ರಿ ಮೇಡಮ್ ಅವ್ರು ಹೇಳಿದ್ರು, ಎಲ್ಲಾರು ಹೇಳಿದ್ರು. ನೀನೇನ್ ಮಾಡ್ತಿದೀಯ? ಮತ್ತೇನೋ ಯಾರೋ ಹೇಳ್ತಾರಂತ ಹೋಗ್ತಿದೀಯ. ಅವನು ಅಲ್ಲ ಪಿರಮಿಡ್ ಮಾಸ್ಟರ್ ಹೇಳೋನಲ್ಲ. ನೀನು ಪಿರಮಿಡ್ ಮಾಸ್ಟರಾ? ನಿನ್ನನ್ನು ಹುಡುಕ್ತಾ ಇದೀಯ ಅಂದ್ರೆ ಪಿರಮಿಡ್ ಮಾಸ್ಟರಾ? ಸೂತ್ರಗಳು ಎಲ್ಲಾ ಕೊಟ್ಟಿದ್ದಾರೆ. 18 ಸೂತ್ರಗಳು. ಅಯ್ಯಪ್ಪ ಸ್ವಾಮಿ ಭೇಟಿ ಆಗ್ಬೇಕಂದ್ರೆ 18 ಮೆಟ್ಲು ಹತ್ಬೇಕಂತೆ. ಆ ಒಂದು ಕುರುಕ್ಷೇತ್ರ ಯುದ್ಧ ಕೂಡ 18 ದಿನ ನಡೀತದೆ. ಹಂಗೆ ಪ್ರತಿಯೊಂದು 18 ಸೂತ್ರಗಳು ಎಂತ ಸೂತ್ರಗಳು ಅವು. ಅವನ್ನ ನೀನ್ ಫಾಲೋ ಮಾಡ್ತಿದೀಯಾ? ಫಾಲೋ ಮಾಡಲ್ಲ. ಯಾರೋ ಇದಾರೆ ಸೀನಿಯರ್ ಅನ್ಕೊಂಡು ಅವ್ರ ಹತ್ರ ಹೋದ್ರೆ ಅವ್ನು ಮಾಡ್ತಿದ್ದಾನ ಫಸ್ಟ್ ಇಂಪಾರ್ಟೆಂಟ್. ಗಮನಿಸ್ಬೇಕು ನೀನು. ಯಾರು ಗಮನಿಸ್ಬೇಕು? ನೀನೇ ಗಮನಿಸ್ಬೇಕು ಅದನ್ನ. ನೀನು ಗಮನಿಸದೆ ಏನ್ ಮಾಡ್ತಿದೀಯ? ಹೋಗ್ತಿದೀಯ ಅಂದ್ರೆ ನೀನ್ ಫಾಲೋ ಮಾಡ್ತಿಲ್ಲ ಅಂತ ಅಷ್ಟೇ. ಸೂತ್ರಗಳು ಕೊಟ್ಟಿದ್ದಾರೆ ಗುರುಗಳು. ಗುರುಗಳನ್ನ ಹಿಡಿಯೋದ್ ಬಿಟ್ಟು ಏನ್ ಮಾಡ್ತಿದ್ದಾನೆ? ಆ ಪೂಜಾರಿನ ಹಿಡಿತಿದ್ದಾನೆ. ನಮ್ಮ ಕೃಷ್ಣ ಹೇಳ್ದಂಗೆ ಕ್ಲಾಸಲ್ಲಿ. ಪೂಜಾರಿನ ಹಿಡಿಯೋ ನೀನು, ಅವನು ಫಾಲೋ ಮಾಡ್ತಿಲ್ಲ, ಆಚರಣೆ ಮಾಡ್ತಿಲ್ಲ ಅಷ್ಟೇನೆ.
ನೋಡಿ ಮಾಸ್ಟರ್ಸ್. ಯಾರು ಮೋಸ ಹೋಗ್ತಿರೋದು? ನೀನೇ ಮೋಸ ಹೋಗ್ತಿರೋದು. ಆ 18 ಸೂತ್ರಗಳು ಹಿಡಿದೋರೆಲ್ಲಾ ಮಾಸ್ಟರ್ ಆದ್ರು. ದೊಡ್ಡ ದೊಡ್ಡ ಮಾಸ್ಟರ್ ಆದ್ರು. ಪತ್ರಿ ಸರ್ ಹತ್ರ ಅವ್ರ ಮಕ್ಳು ಕಲ್ತ್ರು. ಅವರೆಲ್ಲ ಮಾಸ್ಟರ್ಸ್ ಆದ್ರು. ನಾನು ಮಾಸ್ಟರ್ ಆದೆ. ಪತ್ರಿ ಮೇಡಮ್ ಅವರು ಮಾಸ್ಟರ್ ಆದ್ರು. ನೀನ್ ಯಾಕ್ ಆಗೋದಿಲ್ಲ? ಯಾಕ್ ಆಗೋದಿಲ್ಲ ಅಂದ್ರೆ, ಆ ಸೂತ್ರಗಳ್ ಹಿಡಿದಿಲ್ಲ ಸರಿಯಾಗಿ ಜೀವನದಲ್ಲಿ ನೀನು. ನೀನ್ ಇನ್ನೂ ಹುಡುಕ್ತಾ ಇದೀಯ. ಅವ್ರು ಹೇಳಿದ ಕೆಲಸ ಮಾಡ್ತಿಲ್ಲ. ನೀನ್ ಮೌನ ಮಾಡ್ತಿಲ್ಲ. ಆಹಾರ ನಿಯಮ ಪಾಲಿಸ್ತಿಲ್ಲ. ನೀನ್ ತಿರುಗಾಡೋದ್ ಬಿಟ್ಟು ಒಂದ್ ಹತ್ರ ಸಾಧನೆ ಮಾಡ್ತಿಲ್ಲ. ನಿನ್ನ ಧ್ಯಾನ ಸಾಧನೆ ಮಾಡ್ತಿಲ್ಲ ನೀನು. ನೀನ್ ಆಚರಣೆ ಮಾಡ್ತಿಲ್ಲ ನೀನು. ಪ್ರಕೃತಿಯಲ್ಲಿ ಕಾಲ ಕಳೀತಿಲ್ಲ ನೀನು. ಹೋಗ್ಬಿಟ್ಟು ಬೇರೆ ಟೈಮ್ ಪಾಸ್ ಮಾಡ್ತಿದ್ದೆ. ಆ ಕ್ಲಾಸ್, ಈ ಕ್ಲಾಸ್ ಅಂತ. ನಿನ್ನ ಹತ್ರನೇ ಇದೆ ಎಲ್ಲ ಊರ್ ಹೊರಗಡೆ ಪ್ರಕೃತಿ ಇದೆ. ಅಲ್ಲೋಗ್ ಕೂತ್ಕ ಧ್ಯಾನ. 1 ಗಂಟೆ, 2 ಗಂಟೆ, 5 ಗಂಟೆ ಕೂತ್ಕ ಹೋಗಿ. ನಿನ್ ಜಮೀನಲ್ಲೇ ಕೂತ್ಕ ಹೋಗಿ. ಬೇರೆ ಎಲ್ಲಿ ಹೋಗ್ತೀಯ ನೀನು? ನೋಡಿ. ಹುಣ್ಣಿಮೆ ಬರ್ತಿದೆ. ಹುಣ್ಣಿಮೆ ದಿನದಲ್ಲಿ ಉಪವಾಸ ಮಾಡು. 1 ದಿನ ಮಾಡು. ದೇಹ ಶುದ್ಧ ಆಗುತ್ತೆ. ಡಿಟಾಕ್ಸ್ ಆಗುತ್ತೆ. ಬಾಡಿ ಎಲ್ಲ ಕ್ಲೀನ್ ಆಗುತ್ತೆ. ಬಾಡಿ ಕ್ಲೀನ್ ಆದಾಗ ಅದ್ಭುತವಾಗಿ ಬಾಡಿ ಶುದ್ಧ ಆಗುತ್ತೆ. ಆರೋಗ್ಯ ವೃದ್ಧಿಸುತ್ತೆ. ಪ್ಲಸ್ ಧ್ಯಾನ ಸಾಧನೆಯೂ ಕೂಡ ಸಾಕಾರ ಆಗುತ್ತೆ. 18 ಸೂತ್ರಗಳಲ್ಲಿ ಅವಾಗ ಉಪವಾಸ ಮಾಡಂತ ಹೇಳ್ತಾರೆ. ಬಟ್ ನೀನ್ ಮಾಡ್ತಿದೀಯಾ? ನೀನ್ ಆಚರಣೆ ಮಾಡ್ತಿದೀಯಾ? ಯಾಕೆ ಮಾಸ್ಟರ್ಸ್ ಅಂದ್ರೆ ನಾವು ಇವನ್ನ ಗಮನಿಸ್ಕೊಳ್ಬೇಕು. ಯಾರು ಹೇಳ್ತಾರೆ ನಮ್ಗೆ ಇವು? ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು. ಗುರುಗಳು ದಾರಿ ತೋರ್ಸಿದ್ದಾರೆ. ಅದನ್ನ ಫಾಲೋ ಮಾಡೋದು ಯಾರು ಮಾಡ್ಬೇಕು? ನಾವೇ ಮಾಡ್ಬೇಕು. ಅದೇ ಆಚರಣೆ. ಸೊ ನಾವು ಏನ್ ಮಾಡ್ತೀವಿ? ಇವನ್ನೆಲ್ಲ ಬಿಟ್ಬಿಟ್ಟು ಅಲ್ಲಿ, ಇಲ್ಲಿ, ಅಲ್ಲಿ, ಇಲ್ಲಿ ಅಲಿತೀವಿ. ಅಲ್ದ್ರೆ ಏನು? ಆಚರಣೆ ಮಾಡ್ತಾ ಇಲ್ಲ ಅಂತ ಅಷ್ಟೇ. ನೀನು ಧ್ಯಾನ ಮಾಡ್ತಿಲ್ಲ. ನಿನ್ ಮೇಲೆ ನಿನ್ಗೆ ವಿಶ್ವಾಸ ಇಲ್ಲ ಫಸ್ಟು. ಬೇರೆಯವ್ರ ಮೇಲೆನೇ ವಿಶ್ವಾಸ ಇದೆ ನಿನಗೆ. ನೋಡಿ. ನಿನ್ನಲ್ಲಿ ಅನಂತವಾದ ಶಕ್ತಿ ಇದೆ ಅಂತ ಎಲ್ಲ ವೇದಗಳು ಹೇಳ್ತವೆ. ಎಲ್ಲ ಪುರಾಣಗಳು ಹೇಳ್ತವೆ. ಬಟ್ ಏನ್ ಮಾಡ್ತಿದೀಯ? ಮತ್ತೆ ಹೋಗ್ತಿದೀಯ ನೀನು. ನೋಡಿ. ಆ ತಿರುಗಾಟ ನಿಲ್ಬೇಕು. ವೇದಗಳ್ ನಂಬಕ್ ಹೊರ್ತು ಬೇರೆಯವ್ರನ್ನ ನಂಬಬಾರ್ದು. ಭಗವದ್ಗೀತೆ ನಂಬಬೇಕು. ಭಗವದ್ಗೀತೆ ಮೇಲೆ ವಿಶ್ವಾಸ ಇಡಬೇಕು. ಬಟ್ ಏನ್ ಮಾಡ್ತಿದ್ವಿ? ಬೇರೆಯವ್ರ ಮೇಲೆ ನಂಬ್ತಿದ್ದೀವಿ. ಹ? ಏನ್ ದುರಂತ ಇದು? ನಾವು ಪತ್ರಿ ಮೇಡಮ್ ಅವ್ರನ್ನ ಭೇಟಿಯಾದ್ವಿ. ಅವ್ರಿಗೆ ದುರಂತ ಅನಿಸ್ತು ಕೇಳಿ. ಏನ್ ಇವೆಲ್ಲ ಅಂತ. ಯಾಕೆ ಅಷ್ಟು ಮಟ್ಟಿಗೆ ಅವ್ರು ಕಡ್ತಾಲಲ್ಲಿ ಮಾತಾಡಿದ್ದು? ಪತ್ರಿಜಿಯವರ ಒಂದು ಸ್ಮೃತಿ ಸ್ಮರಣೋತ್ಸವದಲ್ಲಿ ಅಂದ್ರೆ ಇವೆಲ್ಲ ಇದಾವೆ. ಇವೆಲ್ಲ ಬಿಡಿ ಅಂತ ಹೇಳ್ತಿದಾರೆ ಅವ್ರು. ಯಾಕೆ ಅಷ್ಟು ಕಟುವಾಗಿ ಹೇಳ್ತಿದಾರೆ ಅಂದ್ರೆ, ನೀವು ನಮ್ಮ ಉದ್ಧಾರಕ್ಕೋಸ್ಕರನೇ, ಬೇರೆಯವ್ರ ಉದ್ಧಾರಕ್ಕೋಸ್ಕರ ಅಲ್ಲ ಮಾಸ್ಟರ್ಸ್. ಇದನ್ನ ಆಚರಣೆ ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ಪಡಿಬಹುದು ಗಮ್ಯನ್ನ. ಏನು ಪತ್ರಿಜಿ ಪಡೆದ್ರು, ಅದನ್ನ ನೀವು ಪಡಿಬಹುದು. ಖಂಡಿತ ಪಡಿಬಹುದು. ಎಲ್ಲರೂ ಪಡಿಬಹುದು ಅದನ್ನ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಇವೆಲ್ಲ ಆಚರಣೆ ಮಾಡ್ಬೇಕು. ಪ್ರತಿಯೊಂದು ಸ್ಟೆಪ್ಪನ್ನ, ಪ್ರತಿಯೊಂದು ರೂಲ್‌ನ ಫಾಲೋ ಮಾಡ್ಬೇಕು. ಮಾಡದಿರೋರ ಬಗ್ಗೆ ಬೇಕಿಲ್ಲ ನಮಗೆ. ಮಾಡದಿರೋರ ಬಗ್ಗೆ ಬೇಕಿಲ್ಲ. ನಾನು ಫಾಲೋ ಮಾಡ್ತಿದ್ದೀನಾ? ಅದು ಇಂಪಾರ್ಟೆಂಟ್. ಎಲ್ಲಾ ವಿಷಯಗಳನ್ನ 18 ಸೂತ್ರಗಳನ್ನ ನಾನು ಫಾಲೋ ಮಾಡ್ತಿದ್ದೀನಾ? ಯಾಕೆ ಫಾಲೋ ಮಾಡ್ಬೇಕು? ನಾನು ಹೋದ ಜನ್ಮ ಸ್ಥಿತಿಯಲ್ಲಿದ್ದಲ್ಲ, ಅದೇ ಸ್ಥಿತಿಯಲ್ಲಿ ಇರಬಾರ್ದಂತ ಫಾಲೋ ಮಾಡ್ಬೇಕು. ನಾನು ಏನ್ ಮಾಡ್ದೆ? ಕೆಲವೊಂದು ತಪ್ಪುಗಳು ಮಾಡಿ ಮತ್ತೆ ಮತ್ತೆ ಎಂಟರ್‌ಟೈನ್‌ಮೆಂಟ್ ಪಡೀಲಿಲ್ಲ ಹೋದ ಜನ್ಮ. ಆ ಗುರಿ ತಲುಪಲಿಲ್ಲ. ಮೋಕ್ಷ ಸಿದ್ಧಿಸಿಲ್ಲ ನನಗೆ ಹೋದ ಜನ್ಮ. ಹಾಗಾಗಿ ಈ ಜನ್ಮ ಮೋಕ್ಷ ಸಿದ್ಧಿಸ್ಕೋಬೇಕು ನಾನು. ಹಂಗಾಗಿ ನಾ ಬಂದಿದ್ದೀನಿ. ಮತ್ತೆ ಅದೇ ತಪ್ಪುಗಳು ಮಾಡಿದ್ರೆ ಏನಾಗುತ್ತೆ? ಮತ್ತೆ ಅದೇ ಕತೆ. ಮತ್ತೆ ಬರ್ತೀಯ ಇನ್ನೂ ಕಷ್ಟಪಟ್ಟು ಭೂಮಿಗೆ ನೀನು. ಖಂಡಿತ ಬಂದೇ ಬರ್ತೀಯ. ನೋ ಡೌಟ್ ಅದ್ರಲ್ಲಿ. ಮೇಲಿನ ಲೋಕದಲ್ಲಿ ಹೇಳ್ತಾರೆ. ನೀನ್ ಅಲ್ಲಿಂದ ಬರ್ಬೇಕಾದ್ರೆ, ಹೋಗು ಅಲ್ಲಿ ಪತ್ರಿಜಿ ಅಂತ ಗುರುಗಳು ಬರ್ತಾರೆ. ಅವ್ರು ಸೂತ್ರಗಳು ಹಾಕಿರ್ತಾರೆ 18 ಸೂತ್ರಗಳು. ಅದನ್ನ ಫಾಲೋ ಮಾಡು. ನೀನ್ ಖಂಡಿತ ಆ ಗುರಿ ತಲುಪೇ ತಲುಪ್ತೀಯ. ಪಾಸ್ ಆಗ್ತೀಯ. ನೀನು ಮೋಕ್ಷಕ್ಕೆ ಬಂದ್ಬಿಡ್ಬಹುದು. ಈ ಸ್ಥಿತಿ ಬರ್ಬಹುದು. ಅದು ಫಾಲೋ ಮಾಡು ಬಾ ಅಂತ ಕಳಿಸಿರ್ತಾರೆ. ಮತ್ತೆ ನಾವೇನ್ ಮಾಡ್ತೀವಿ? ಹೋದ ಜನ್ಮದ ಆಟಗಳೇ ಆಟ ಆಡ್ತೀವಿ ಇಲ್ಲಿ ಬಂದು ಭೂಮಿಗೆ. ಆ ಆಟಗಳನ್ನ ಆಡೋದು ಯಾರಿಗಪ್ಪ ಲಾಸು? ನಮಗೆ ಲಾಸು. ಯಾರಿಗೂ ಲಾಸ್ ಅಲ್ಲ. ನಾವೇ ವ್ಯರ್ಥವಾಗಿ ಸಮಯ ಕಳೆದ್ವಿ ನಾವು. ವ್ಯರ್ಥ ಮಾಡಿದ್ವಿ. ಆಪರ್ಚುನಿಟೀಸ್ ಎಲ್ಲ ನಾವೇನ್ ಮಾಡಿದ್ವಿ? ಬಿಟ್ಬಿಟ್ವಿ ಆಪರ್ಚುನಿಟೀಸ್‌ನ ಯಾವನ್ನೂ ಬಳಸ್ಕೊಳ್ಳಿಲ್ಲ. ಅವಾಗೇನಾಗುತ್ತೆ? ನಮಗೆ ಲಾಸ್ ಆಗುತ್ತೆ ಅಷ್ಟೇ. ಏನಿಲ್ಲ. ಮತ್ತೆ ಅದೇ ಕಥೆನಾ ನಿಂದು? ಹೋಗ್ಲಿ ಬಿಡು ನಿನ್ನಿಷ್ಟ ಏನಾದ್ರು ಮಾಡ್ಕೊಂತ ಅವ್ರು ಬಿಟ್ಬಿಡ್ತಾರೆ ಹೇಳೋರು ಮೇಲಿನ ಲೋಕದಲ್ಲಿ. ನಿನ್ಗೆ ಎಷ್ಟ್ ಸಾರಿ ಹೇಳಿದ್ರು, ನೀನ್ ಅದೇ ಕೆಲಸ ಮಾಡ್ತೀಯ. ನಾನಂತೂ ನಿನ್ಗೆ ಹೇಳಲ್ಲ. ನಿನ್ ಸಾವು ನಿಂದಂತ ಅವ್ರು ಹೋಗ್ತಾರೆ. ಯಾರ್ ಕೇಳ್ತಾರೆ? ಅವ್ರಿಗೆ ಹೇಳ್ತಾರೆ ಅವ್ರು ಅವಾಗ. ನೋಡಿ ಮಿಸ್ಟರ್ಸ್. ಆಚರಣೆ ಮಾಡಬೇಕು ಪ್ರತಿಯೊಂದು ಕೂಡ. ಆಚರಣೆ ಇಲ್ಲದೆ ಏನೂ ಪಾಲಿಸಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ಸ್ಕೂಲಲ್ಲಿ ಟೀಚರ್ ಹೇಳ್ತಾರೆ. ಬಟ್ ಮಕ್ಳು ಕೇಳಿದ್ರೆ? ಟೀಚರೇನೋ ಹೇಳ್ತಿದ್ದಾನೆ, ಅವನ ಕೆಲಸ ಅವ್ನು ಮಾಡ್ತಿದ್ದಾನೆ. ಮಕ್ಳು ಕೇಳಿದ್ರೆ ಏನಾಗುತ್ತೆ? ಮಕ್ಳು ಅಲ್ಲಿ ಏನು ಪರ್ಸೆಂಟೇಜ್ ಬರಬೇಕು, ಬರೋದಿಲ್ಲ ಮಕ್ಕಳಿಗೆ. ನೋಡಿ.
ಸೊ ಅದೇ ಇರೋದು ಮಾಸ್ಟರ್ಸ್ ಎಲ್ಲ ಕಡೆ ಇರೋದು ಅದೇ. PSSM ಅಂದ್ರೆ ಸ್ವೇಚ್ಛೆ ಇದೆ ಇಲ್ಲಿ. ಫ್ರೀ ವಿಲ್ ಕೊಟ್ಟಿದ್ದಾರೆ ಗುರುಗಳು ಎಲ್ಲರೂ ಬೆಳೀಲಿ ಅಂತ. ಎಲ್ಲರೂ ಹೆಚ್ಚೆಚ್ಚು ಕೆಲಸ ಮಾಡ್ಲಿ ಅಂತ. ಆ ಫ್ರೀ ವಿಲ್ ಏನಾಗ್ತಿದೆ ಅಲ್ಲಲ್ಲಲ್ಲಿ ಮಿಸ್‌ಯೂಸ್ ಆಗಿ ಯಾರಿಗೆ ಲಾಸ್ ಆಗ್ತಿದೆ? ಧ್ಯಾನಕ್ಕೆ ಬರೋರಿಗೆ ಲಾಸ್ ಆಗ್ತಿದೆ. ಧ್ಯಾನ ಸಾಧನೆ ಮಾಡೋರಿಗೆ ಲಾಸ್ ಆಗ್ತಿದೆ. ಅದನ್ನ ಗಮನಿಸ್ಕೋಬೇಕು. ಗುರು ಏನ್ ಕೊಟ್ಟಿದ್ದಾನೆ ಸಿದ್ಧಾಂತ? ಗುರು ಏನ್ ಹೇಳಿದಾನೆ? ಗುರು ಬಿಟ್ಟು ಏನ್ ಮಾಡ್ತಿದೀನಿ? ಬೇರೆ ಬೇರೆ ಮಾಡ್ತಿದ್ದೀನ ಗಮನಿಸ್ಕ. ಯಾಕೆ ಓಡಾಟ? ಏನ್ ಮಾಡ್ತಿದೀಯ ನೀನು? ಓಡಿ, ಓಡಿ, ಓಡಿ ಸಮಯ ವ್ಯರ್ಥ ಮಾಡ್ಕೊಂತಿದೀಯ, ಶಕ್ತಿ ಹಾಳು ಮಾಡ್ಕೊಂತಿದೀಯ, ದುಡ್ಡು ಹಾಳು ಮಾಡ್ಕೊಂತಿದೀಯ ನಿಂದು. ಆ ಕ್ಲಾಸಿಗೆ 10,000 ಈ ಕ್ಲಾಸಿಗೆ 10,000 ಅಂತ ಕೊಟ್ಟು. ಯಾಕೆ ನಿನಗೆ ಇವೆಲ್ಲ ಬೇಕು? ಆ? ಯಾರು ನಿನ್ನ ಯಾವ ಲೋಕಕ್ಕೂ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ನಿನಗೆ ನೀನೇ ದಾರಿ ಅಂತ ಹೇಳಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಉದ್ಧರೇಣ ಆತ್ಮಾನಂ ಅಂತ ಹೇಳಿದ್ದಾನೆ. ಅವ್ನ್ ನಂಬ್ತಿಲ್ಲ ನೀನು. ಇನ್ಯಾರನ್ನ ನಂಬ್ತಿದ್ಯಾ? ₹1,000 ಕೊಟ್ರೆ ಮೇಲ್ಲೋಕಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಯಾರು ಸಾಧ್ಯ ಮಾಡಕ್ಕೆ ಅದು? ಯಾರನ್ನು ಕರ್ಕೊಂಡು ಹೋಗಕ್ಕ ಅಸಂಭವ ಅದು. ಇಂಪಾಸಿಬಲ್ ಅದು. ಯಾರನ್ನು ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ನಿನಗೆ ನೀನೇ ದಿಕ್ಕಂತ ಪತ್ರಿಸರು ಹೇಳಿರ್ಬೇಕಾದ್ರೆ, ಭಗವದ್ಗೀತೆ ಹೇಳಿರ್ಬೇಕಾದ್ರೆ, ಭಗವದ್ಗೀತೆ ನಂಬೋದಿಲ್ಲ ನೀನು. ಇನ್ಯಾರೋ ಮಾತ್ ನಂಬ್ತೀಯ. ಅವನು ಕರ್ಕೊಂಡು ಹೋಗೋದಿಲ್ಲ. ಅವನು ಬಿಸ್ನೆಸ್ ಮಾಡ್ತಿದ್ದಾನೆ. ಯಾರು ಕರ್ಕೊಂಡು ಹೋಗಕ್ಕೆ ಸಾಧ್ಯ? ಯಾರು 3ನೇ ಕಣ್ಣು ಓಪನ್ ಮಾಡಕ್ ಸಾಧ್ಯ? ಹೆಂಗ್ ಸಾಧ್ಯ 3ನೇ ಕಣ್ಣು ಓಪನ್ ಮಾಡಕ್ಕೆ? ಎಲ್ಲಾದ್ರೂ ನಡೆದಿದೀಯಾ 3ನೇ ಕಣ್ಣು ಯಾರೋ ಓಪನ್ ಮಾಡಿದ್ರು ಅನ್ನಕ್ಕೆ? ಹಿಸ್ಟರಿನಲ್ಲಿ ನಡೆದಿದೀಯಾ? ಎಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ. ನಿನ್ನ 3ನೇ ಕಣ್ಣು ನೀನೇ ಓಪನ್ ಮಾಡ್ಕೋಬೇಕು. ನೀನು ನಿನ್ನ ಲೋಕಕ್ಕೆ ನೀನೇ ನೀನ್ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ ನೀನೇ ಹೋಗ್ಬೇಕು ಹೊರತು ಯಾರು ಹೋಗಕ್ಕೆ ಸಾಧ್ಯ ಇಲ್ಲ. ಇವೇ ಆಚರಣೆಗಳು. ನೀನು ಅಪ್ಪೋ ದೀಪೋಭವನ್ನ ಸರಿಯಾಗಿ ಫಾಲೋ ಮಾಡ್ತಿದೀಯಾ? ಇದೇ ಆಚರಣೆ ಅಂದ್ರೆ. ನೋಡಿ. ಅಪ್ಪೋ ದೀಪೋವನ್ನ ಫಾಲೋ ಮಾಡಲ್ಲ. ಬೇರೆಯವ್ರು ಹೇಳಿದ್ ಮಾಡ್ತೀಯ ನೀನು. ಅವ್ರು ಹೇಳಿದ್ದು. ಅಲ್ಲಿ ನೀನು ಸಮಯ ವ್ಯರ್ಥ ಮಾಡ್ಕೊಂಡು ಮೋಸ ಹೋಗಿ, ಆ? ಮತ್ತೆ ಯಾವ್ದೋ ಬೇರೆ ಹಳೆ ಜನ್ಮದಲ್ಲಿ ಏನ್ ಮಾಡಿದ್ದೆ ಅದೇ ಕೆಲಸ ಮಾಡ್ತಿದೀಯ ನೀನು. ಅವಸರ ಬೇಡ. ಅದು ಇಂಪಾರ್ಟೆಂಟು. ಅವಸರದಿಂದ ಏನು ಮಾಡಕ್ ಸಾಧ್ಯ ಇಲ್ಲ. ಸಾಧನೆಯಿಂದನೇ ಮಾಡ್ಬೋದು. ಒಂದೊಂದು ಮೆಟ್ಲೆ ಹತ್ಬೇಕು ಹೊರತು ಸಡನ್ ಆಗಿ 10 ಮೆಟ್ಲು ಹತ್ತೀನಂದ್ರೆ ಬಿದ್ಬಿಡ್ತೀಯ ನೀನು. ಕಾಲ್ ಕೈ ಮುರ್ಕಂತೀಯ ನೀನು. 10 ಮೆಟ್ಲು ಹತ್ತಕ್ ಹೋದ್ರೆ. ನೋಡಿ. ಸಡನ್ ಆಗಿ 10 ಮೆಟ್ಲು ಹತ್ತಕ್ ಹೋಗ್ತಾರೆ. ಕಾಲ್ ಕೈ ಮುರಿದು ಕೂತ್ಕೊಂತಾರೆ ಸುಮ್ನೆ ಮೂಲೆಯಲ್ಲಿ. ಅದು ಆಗ್ಬಾರ್ದು. ಅದು ಆಚರಣೆ ಅಲ್ಲ. ಸೊ ಆಚರಣೆ ಅಂದ್ರೆ ಏನಪ್ಪಾ ಅಂದ್ರೆ, ನಿನ್ನ ಧ್ಯಾನ ಸಾಧನೆನೇ ನಿನಗೆ ದಾರಿ. ನಿನ್ನ ಮೌನ ಸಾಧನೆನೇ ನಿನಗೆ ದಾರಿ. ನೋಡಿ. 18 ಸೂತ್ರಗಳನ್ನ ಫಾಲೋ ಮಾಡೋದೇ ಆಚರಣೆ. ನೋಡಿ. ಎಷ್ಟು ಸುಲಭವಾಗಿದೆ, ಎಷ್ಟು ಅದ್ಭುತವಾಗಿದೆ PSSM ಸಿದ್ಧಾಂತಗಳು. ಎಂಥ ಸೂತ್ರಗಳು. ಭೂಮಿಗೆ ಇಂಥ ಸೂತ್ರಗಳು ಮುಂದೆ ಬರೋದೇ ಇಲ್ಲ, ಬೇಕು ಇಲ್ಲ. ಅಷ್ಟು ಸರಿಯಾಗಿ ಮಾಡಿದ್ದಾರೆ ಗುರುಗಳು. ಅಷ್ಟು ಪ್ಲಾಟ್‌ಫಾರ್ಮ್ ಸರಿ ಮಾಡಿದ್ದಾರೆ. ನೀನು ಆರಾಮಾಗಿ ಭೂಮಿ ಮೇಲೆ ನಡ್ಕೊಂಡು ಹೋಗ್ಬೋದು. ಹಣ್ಣುಗಳು ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಟ್ಟಿದ್ದಾರೆ ತಿನ್ನಿ ಅಂತ. ಮತ್ತೇನ್ ಮಾಡ್ತಿದೀವಿ? ನಾವು ಹಣ್ಣು ಹುಡ್ಕಕ್ ಹೋಗಿದ್ವಿ. ಸಿಪ್ಪೆ ತೆಗೆಯೋದಲ್ಲ. ಹಣ್ಣು ಎಲ್ಲಿದೆ ಅಂತ ಹುಡ್ಕಕ್ ಹೋಗ್ತಿದೀವಿ. ಆ ದುಡ್ಡು ಅಷ್ಟು ದುಡ್ಡು ಕೊಟ್ಟು, ಇಷ್ಟು ದುಡ್ಡು ಕೊಟ್ಟು. ಅಲ್ಲೆಲ್ಲಿದೆ ಅಧ್ಯಾತ್ಮ? ಅಲ್ಲೆಲ್ಲಿದೆ ಆಚರಣೆ? ಹ್ಮ್? ನೀನು ಹಣ್ಣು ತಿನ್ನಂತ ಸುಲ್ದು ಕೊಟ್ಟಿದ್ದಾರೆ ಪತ್ರಿಜಿಯವರು. ನಾವೇನ್ ಮಾಡ್ತಿದ್ವಿ? ಹಣ್ಣುಗಳು ಹುಡ್ಕಕ್ ಹೋಗ್ತಿದೀವಿ. ಹುಡುಕಿ, ಹುಡುಕಿ, ಹುಡುಕಿ ಹಣ್ಣು ಸಿಗೋದೇ ಇಲ್ಲ ಫಸ್ಟ್. ಯಾಕಂದ್ರೆ ಹಣ್ಣಿರೋದೇ ನಿನ್ನ ಸಾಧನೆಯಲ್ಲಿ. ಹ್ಮ್? ಲಾಭ ಇರೋದೇ ನಿನ್ನ ಧ್ಯಾನ ಸಾಧನೆಯಲ್ಲಿ. ಗಂಟೆಗಟ್ಟಲೆ ಸಾಧನೆ ಮಾಡಿದಾಗ. ಗಂಟೆಗಟ್ಟಲೆ ಕ್ಲಾಸ್ ಕೇಳೋದ್ ಬೇಕಿಲ್ಲ ಮಾಸ್ಟರ್ಸ್. ಗಂಟೆಗಟ್ಟಲೆ ಸಾಧನೆ ಮಾಡು. ಗಂಟೆಗಟ್ಟಲೆ ಸ್ವಾಧ್ಯಾಯ ಮಾಡು. ಅದು ಆಚರಣೆ. ಗಂಟೆಗಟ್ಟಲೆ ಸಾಧನೆ ಮಾಡು. ಗಂಟೆಗಟ್ಟಲೆ ಸ್ವಾಧ್ಯಾಯ ಮಾಡು. ಬುಕ್ ತಗ. ಯಾಕೆ ಸೋಮಾರಿತನ ಓದಕ್ಕೆ? ಯಾಕೆ ಸೋಮಾರಿತನ ಅಂದ್ರೆ ನಿನಗೆ ಗಮ್ಯ ಮುಟ್ಟಕ್ಕೆ ಇಷ್ಟ ಇಲ್ಲ ನಿನಗೆ. ಕೇಳೋದು ಈಸಿ, ಓದೋದು ಕಷ್ಟ. ಕಷ್ಟನ ಮಾಡಕ್ಕೆ ನಿನಗೆ ಆಗೋದಿಲ್ಲ. ಯಾಕಂದ್ರೆ ಸೋಮಾರಿತನ. ಕಷ್ಟವಾದದ್ದು ಮಾಡಕ್ಕೆ ಇಷ್ಟ ಇಲ್ಲ ನಿನಗೆ. ನೀನ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಇಷ್ಟ ನಿನಗೆ. ನಿನ್ ಮೇಲೆ ನಿನ್ನ ಶಕ್ತಿ ಮೇಲೆ ನಿನಗೆ ಡಿಪೆಂಡ್ ಆಗಕ್ಕೆ ಇಷ್ಟ ಇಲ್ಲ. ನಿನ್ನ ಶಕ್ತಿ ನೀನ್ ಎಲ್ಲೇ ತನಕ ತಿಳ್ಕೊಳಲ್ವೋ ಅಲ್ಲೇ ತನಕ ಬರ್ಬೇಕಾಗಿದ್ದೆ ಭೂಮಿಗೆ. ನಿನ್ನ ನೀನು ಅರಿ ಅಂತ ಹೇಳಿದ್ರು ರಮಣ ಮಹರ್ಷಿ. ಅದು ಬಿಟ್ಟು ಏನ್ ಮಾಡ್ತಿದೀಯ? ಬೇರೆಯವ್ರ ವಿಷಯ ಕೇಳ್ತಿದೀಯ ನೀನು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿದ್ಯಾ. ಬೇರೆಯವ್ರನ್ನ ಹೊಗಳ್ತಿದೀಯ. ಎಷ್ಟು ಜನ್ಮ ಹೊಗಳ್ತೀಯ ಬೇರೆಯವ್ರನ್ನ ನೀನು? ಎಷ್ಟು ಜನ್ಮ ಹೊಗಳ್ತೀಯ ಬೇರೆಯವ್ರನ್ನ? ನಿನ್ನನ್ನ ನೀನು ಇಷ್ಟಪಡೋ ಸ್ಥಿತಿಗೆ, ನಿನ್ನನ್ನ ನೀನು ಪ್ರೀತಿಸೋ ಸ್ಥಿತಿಗೆ ಯಾವ ಜನ್ಮ ಬರ್ತೀಯ ನೀನು? ನಿನ್ನನ್ನ ನೀನು ಗೌರವಿಸ್ಕೊಂತ ಸ್ಥಿತಿಗೆ ಯಾವ ಜನ್ಮ ಬರ್ತೀಯ ನೀನು? ನೋಡಿ, ಇಷ್ಟೆಲ್ಲ ವಿಷಯಗಳಿರ್ಬೇಕಾದ್ರೆ ಇವೆಲ್ಲ ಆಚರಣೆ ಮಾಡ್ಲೇಬೇಕು ಮಾಸ್ಟರ್ಸ್. ಇವೆಲ್ಲ ಮಾಡಿದ್ರೇನೆ ನಾವು ಆ ಗುರಿ ಮುಟ್ಟಕ್ ಸಾಧ್ಯ. ನಿನ್ನ ಗುರಿ ನೀನು ಮುಟ್ಟುವಂತ ಗುರುಗಳು ಇವೆಲ್ಲ ಹಾಕ್ಕೊಟ್ಟಿದ್ದಾರೆ. 18 ಸೂತ್ರಗಳು, 13
ಪಿರಮಿಡ್ ಮಾಸ್ಟ್ರು ಸೂತ್ರಗಳು ಹಾಕ್ಕೊಟ್ಟಿದ್ದಾರೆ. ಅವನ್ನೆಲ್ಲ ನಾವೇ ಫಾಲೋ ಮಾಡ್ಬೇಕು. ಯಾರು ಮಾಡ್ತಾರೆ? ಯಾರಿಗೋಸ್ಕರ ಮಾಡ್ಬೇಕು? ಯಾರಿಗೋಸ್ಕರ? ನಮಗೋಸ್ಕರ, ನಮ್ಮ ಉದ್ಧಾರಕ್ಕೋಸ್ಕರನೇ. ನಮ್ಗೆ ಬೇರೆಯವ್ರ ವಿಷಯ ಬೇಕಿಲ್ಲ. ಬೇರೆಯವ್ರ್ ತಪ್ಪುಗಳು ಮಾಡೋದು ಬೇಕಿಲ್ಲ. ಬೇರೆ ಯಾರೋ ಏನೋ ಮಾಡ್ತಾರೆ ಅದು ಬೇಕಿಲ್ಲ. ನಾವು ಏನ್ ಮಾಡ್ತಿದೀವಿ ಅಷ್ಟೇ. ನನ್ನ ದಾರಿನೇ ನನಗೆ ದಾರಿದೀಪ. ನಾನ್ ನಡೀತಕ್ಕಂಥ ಮಾರ್ಗನೇ ನನಗೆ ಬೇಕು ಅಷ್ಟೇ ಹೊರತು ಬೇರೆಯವ್ರ ವಿಷಯ ಬೇಕಿಲ್ಲ ನನಗೆ. ನನಗೆ ಗುರು ಬೇಕು. ಗುರು ಅಂತಕ್ಕಂಥವನು ಸೂರ್ಯ ಅವನು. ಅವನು ಬೇಕು ನನಗೆ. ಆ ಸೂರ್ಯನ ಹಿಡಿಬೇಕು ಹೊರತು ಬಿಟ್ಟು ನಾವೇನ್ ಮಾಡ್ತಿದೀವಿ, ಯಾವುದೋ ಒಂದು ದೀಪ ಅನ್ಕೊಂಡು ಹೋಗ್ತಿದೀವಿ ಸಣ್ಣ ಸಣ್ಣದು ಯಾವುದೋ ಒಂದು. ಅದು ದೀಪನೂ ಅಲ್ಲ ಮತ್ತೆ. ಆರೋಗ್ಬಿಡುತ್ತದು. ಎಷ್ಟೊತ್ತಿರುತ್ತೆ? ಸತ್ತೇ ಇರುತ್ತೆ. ಸೂರ್ಯ ಯಾವತ್ತಿರ್ತಾನೆ ಹೊರತು ಕ್ಯಾಂಡಲ್ ಎಷ್ಟೊತ್ತಿರುತ್ತೆ? ಗಾಳಿ ಬಂದ್ರೆ ಆರೋಗ್ಬಿಡುತ್ತೆ. ಗಾಳಿ ಬಂದ್ರೆ ಸೂರ್ಯ ಬೆಳಕು ನಿಲ್ಸಲ್ಲ. ನೆನ್ಪಿಟ್ಕೊಳ್ಳಿ. ಆ ಸೂರ್ಯ ಗುರು ಅನ್ನೋನು. ಅವನು ಯಾವಾಗ್ಲೂ ಬೆಳಗ್ತಿರ್ತಾನವನು. ಅವನು ಯಾವತ್ತಿರ್ತಾನೆ, ಶಾಶ್ವತವಾಗಿರ್ತಾನವನು. ಬಟ್ ಕ್ಯಾಂಡಲ್ ಇರೋದಿಲ್ಲ. ಕ್ಯಾಂಡಲ್ ಹತ್ರ ಕಾಣುತ್ತೆ ಉರಿಯಕ್ಕೆ ಚೆನ್ನಾಗಿ ನೋಡಕ್ಕೆ ಅದು. ಈಸಿಯಾಗಿ ಸಿಗುತ್ತಲ್ಲ ಅದು. ಈಸಿಯಾಗಿ ಸಿಗೋದು ಹೋಗ್ತೀವಿ ಹೊರತು, ಕಷ್ಟದಿಂದ ಸಿಗೋದನ್ನ ನಾವು ಏನ್ ಮಾಡ್ತೀವಿ? ಫಾಲೋ ಮಾಡೋದಿಲ್ಲ. ನೋಡಿ, ಮಾಸ್ಟರ್ಸ್ ಇವೇ ಆಚರಣೆಗಳಂದ್ರೆ. ಸೂರ್ಯನ ಹಿಡಿಬೇಕು. ಅವನೇನಾಗ್ತಾನೆ? ಅವನು ಸೂರ್ಯನ ತರ ಆಗ್ತಾನೆ. ಸೂರ್ಯನ ಹಿಡಿದಾಗ. ಅವನತ್ರ ಎಷ್ಟು ಬೆಳಕಿದೆ. ಅವನು ಪ್ರಪಂಚಕ್ಕೆ, ಭೂಮಿಗೆ ಬೆಳಕು ಕೊಡ್ತಿದ್ದಾನೆ. ಭೂಮಿಗಲ್ಲ, ಬೇರೆ ಬೇರೆ ಗ್ರಹಗಳಿಗೂ ಬೆಳಕು ಕೊಡ್ತಿದ್ದಾನೆ. ಅಷ್ಟು ಬೆಳಕಿದೆ ಅವನತ್ರ. ಅಷ್ಟು ಜ್ಞಾನ ಇದೆ ಅವನತ್ರ. ಪ್ರಕಾಶ ಇದೆ ಅವನತ್ರ. ಅವನ್ನ ಹಿಡಿಬೇಕು. ನಾವೇನ್ ಮಾಡ್ತಿದೀವಿ? ಯಾವುದೋ ಒಂದು ಕ್ಯಾಂಡಲ್ ಹಿಡ್ಕೊಂಡಿದೀವಿ. ಹಂಗಾಗಿ ನಮ್ ಜೀವನ ಕೂಡ ಹಂಗೆ ಇದೆ. ನೋಡಿ, ನಮ್ ಜೀವನ ಎಲ್ಲ ದುಃಖವೇ ಇದೆ. ನಮ್ ಜೀವನ ಎಲ್ಲ ಪ್ರಶ್ನೆಗಳೇ ಇದಾವೆಲ್ಲ. ನಮ್ಮ ಮಾತಲ್ಲೆಲ್ಲ ಸ್ಪಷ್ಟತೆ ಇಲ್ಲ. ಆಲೋಚನೆಗಳಲ್ಲಿ ಸ್ಪಷ್ಟತೆ ಇಲ್ಲ. ಗುರಿ ನಮಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ, ನೀನು ಕ್ಯಾಂಡಲ್ ಹಿಡಿದಿದೀಯ. ಗುರುನ ಹಿಡ್ದಿಲ್ಲ. ಸೂರ್ಯನ ಹಿಡ್ದಿಲ್ಲ ನೀನು. ಅಷ್ಟೇ, ವೆರಿ ವೆರಿ ಸಿಂಪಲ್. ಸೂರ್ಯ ಅಷ್ಟು ಆಳವಾಗಿರ್ತಾನವನು. ಅಷ್ಟು ಜ್ಞಾನ ಇರುತ್ತೆ. ಆಳವಾದ ಜ್ಞಾನಕ್ಕೆ ಏನ್ ಬೇಕು? ಆಳವಾದ ಸಾಧನೆ ಬೇಕು. ಆಳವಾದ ಸ್ವಾಧ್ಯಾಯ ಬೇಕು. ಫಸ್ಟ್ ಸಾಧನೆನೇ. ಸ್ವಾಧ್ಯಾಯ ನೆಕ್ಸ್ಟ್ ಆಮೇಲೆ. ಅರ್ಥ ಆದ್ರೆ ಓದು. ಇಲ್ಲ ಸುಮ್ನೆ ಧ್ಯಾನ ಮಾಡು. ಶಕ್ತಿ ಬೆಳೆಸ್ಕ. ಅರ್ಥ ಆಗುತ್ತೆ ನಿನಗೆ. ಶಕ್ತಿ ಸಂಪಾದಿಸು. ಇಷ್ಟು ದಿನ ದುಡ್ಡು ಸಂಪಾದಿಸಿದ್ಯಾ, ಜನಗಳ ಹತ್ರ ಎಲ್ಲ ಹೋಗಿ ಅದು ಇದು ಸಂಪಾದಿಸ್ಕೊಂಡಿದ್ಯಾ, ಅದು ಬಿಡು ಫಸ್ಟ್. ಇನ್ನು ಎಷ್ಟು ಜನ್ಮ ಈ ಹುಚ್ಚಾಟ. ಶಕ್ತಿ ಸಂಪಾದಿಸ್ಕ ನಿನ್ನ ಆತ್ಮದಲ್ಲಿ. ಅವಾಗ ಎಲ್ಲ ಅರ್ಥ ಆಗುತ್ತೆ ನಿನಗೆ. ಅವಾಗ ಯಾರು ಏನಂತ ಅರ್ಥ ಆಗ್ತಾರೆ ನಿನಗೆ. ಯಾರು ತಪ್ಪು ಹೇಳ್ತಾರೆ, ಯಾರು ಸರಿ ಹೇಳ್ತಾರೆ ಅಂತ ಅರ್ಥ ಆಗುತ್ತೆ ನಿನಗೆ. ನಿನ್ನ ಹತ್ರ ಶಕ್ತಿ ಇಲ್ದೆ ಏನ್ ಮಾಡ್ತಿದ್ಯಾ? ತಿರುಗಾಡ್ತಿದೀಯ. ಇನ್ನು ಶಕ್ತಿ ಕಳ್ಕಂತಿದೀಯ. ಮತ್ತೆ ಅದೇ ಕತೆ ಮಾಡ್ತಿದೀಯ. ಹೋದ್ ಜನ್ಮ ಮಾಡಿದ ಕತೆನೇ ಈ ಜನ್ಮನೂ ಮಾಡ್ತಿದೀಯ. ನೋಡಿ ಮಾಸ್ಟರ್ಸ್, ಎಷ್ಟು ತಪ್ಪುಗಳು ಮಾಡ್ತಿದೀವೋ ಲೆಕ್ಕ ಇಲ್ಲ. ಕ್ರಿಸ್ಟಲ್ ತಗೊಂಡ್ರೆ ಕ್ಯಾನ್ಸರ್ ಹೋಗಂಗಿದ್ರೆ ಧ್ಯಾನ ಯಾಕ್ ಬೇಕು? 18 ಸೂತ್ರಗಳು ಯಾಕ್ ಬೇಕು? ಪಿರಮಿಡ್ ಯಾಕ್ ಬೇಕು? ನೋಡಿ, ಅವನೇನೋ ಮಾಡ್ತಾನೆ. ಆ ಕೈಗೆ ಅದೇನೋ ಕ್ರಿಸ್ಟಲ್ ಬ್ಯಾಂಡ್ ಹಾಕೊಂಡ್ರೆ ಕ್ಯಾನ್ಸರ್ ಹೋಗುತ್ತಂತೆ. ಅದು ಹೆಂಗ್ ಸಾಧ್ಯ ಹೋಗಕ್ಕೆ? ಎಷ್ಟು ಮೂರ್ಖತ್ವ! ಹೇಳೋನೇನೋ ಬಿಸ್ನೆಸ್ ಮಾಡ್ತಿದ್ದಾನೆ. ನೀನು ಕೇಳೋನು ಮೂರ್ಖ ನೀನು. ತಗಂತಿದ್ಯ. ಅವ್ನು ಹೇಳ್ತಾನೆ, ಅವನಿಗೆ ಹೋಗಿಲ್ಲ. ಇಷ್ಟು ಜನ್ಮ ಎಲ್ಲ ಮಾಡಿದ್ರು ಅವ್ರಿಗೆ ಹೋಗಿಲ್ಲ ಕ್ಯಾನ್ಸರ್. ಧ್ಯಾನ ಮಾಡಿದ್ರೆ ಹೋಗಿದೆ. ಆನಾಪಾನಸತಿ ಮಾಡಿದ್ರೆ ಹೋಗಿದೆ ಕ್ಯಾನ್ಸರ್. ಸೊ ಇವೆಲ್ಲ ಹೇಳಕ್ಕಾಗಲ್ಲ ಇಲ್ಲಿ. ಇಲ್ಲೆಲ್ಲ ಫ್ರೀ ವಿಲ್ ಇದೆ. ಬಟ್ ಗಮನಿಸೋನು, ಸಾಧನೆ ಮಾಡೋನು ಗಮನಿಸ್ಕೋಬೇಕು. ಆದ್ರೆ ಅವ್ರಿಗೆ ಬೈಬೇಕು. ಇದಲ್ಲ ಅಂತ. ಏನ್ ಮಾಡ್ತಿದ್ಯಾ ನೀನು? ಫಸ್ಟ್ ಇಲ್ಲಿಂದ ನಡಿ ಅಂತ ಬೈಬೇಕು. ಇನ್ನೊಂದ್ ಸತಿ ನನ್ನ ಹತ್ರ ಮಾತಾಡ್ಬೇಡ ಅಂತ ಬೈಬೇಕು. ಯಾರ್ ಬೈಬೇಕು? ನೀವೇ ಬೈಬೇಕು. ಕೇಳೋರೇ ಬೈಬೇಕು. ಹೇಳಕ್ ಬರ್ತಾರಲ್ಲ ಅವ್ರಿಗೆ ಬೈಬೇಕು. ನಾನ್ ಬೈದ್ ಬಂದೆ ಅಲ್ಲಿ. ನನ್ನ ಏನಾದ್ರು ಅನ್ಕೊಳ್ಳಿ. ಸೊ ಹಂಗಾಗಿ ನಮ್ಮ ಉದ್ಧಾರ ನಾವೇ ಮಾಡ್ಕೋಬೇಕು. ನಮ್ಮ ಸಾಧನೆ ನಾವೇ ಮಾಡ್ಬೇಕು. ನಮ್ಮ ಡೆವಲಪ್‌ಮೆಂಟ್ ನಾವೇ ಮಾಡ್ಬೇಕು. ಇವೇ ಆಚರಣೆಗಳಂದ್ರೆ ಬೇರೆ ಯಾವಲ್ಲ. ನೆನ್ಪಿಟ್ಕೊಳ್ಳಿ. ಭಗವದ್ಗೀತೆ ನಂಬಿ, ಗುರುನ ನಂಬಿ, ಆ ಬುದ್ಧನ ನಂಬಿ, ಬುದ್ಧ ಹೇಳ್ಕೊಟ್ರ ಆದರ್ಶ ಸೂತ್ರಗಳನ್ನ ನಂಬಿ. ಅದು ಬಿಟ್ಟು ಏನ್ ಮಾಡ್ತಿದೀವಿ? ಸುಮ್ಮನೆ ಯಾವ್ದಾದ್ರು ಈಸಿ ಸಿಕ್ತಿದೆ ಅಂತ ಟೈಮ್ ಪಾಸ್ ಮಾಡ್ತಿದೀವಿ. ಟೈಮ್ ಇರೋದು ಪಾಸ್ ಮಾಡಕ್ಕಲ್ಲ. ಟೈಮ್ ಇರೋದು ಸಾಧನೆ ಮಾಡಕ್ಕೋಸ್ಕರ. ನೆನ್ಪಿಟ್ಕೊಳ್ಳಿ. ಟೈಮೇ ಇಲ್ಲ. ಎಷ್ಟು ಸಮಯ ಸಾಧ ಕಡಿಮಿದೆ ಸಾಧನೆಗೆ. ಅದು ಬಿಟ್ಟು ಟೈಮ್ ಪಾಸ್ ಮಾಡ್ತಿದೀವಿ ನಾವು ಅಲ್ಲಿ ಇಲ್ಲಿ ಅಲ್ದು. ಅಲ್ಲಿ ಇಲ್ಲಿ ಅಲಿಯಂಗಿದ್ರೆ PSSMಗೆ ಯಾಕೆ ಬರ್ಬೇಕಾಗಿತ್ತು? ಸುಮ್ನೆ ಹಂಗೆ ಕಾಶಿ ಯಾತ್ರೆಗೆ ಹೋಗೋದಿತ್ತು. ಹೌದಾ ಇಲ್ಲ? ಸೊ ಹಾಗಾಗಿ ವಿಷಯಗಳು ವೆರಿ, ವೆರಿ, ವೆರಿ ಸಿಂಪಲ್ಲು. ಫಾಲೋ ಮಾಡ್ಬೇಕು ಮಾಸ್ಟರ್ಸ್. ಎಲ್ಲ ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಇದೇ ಆಚರಣೆ ಅಂದ್ರೆ ಬೇರೇನಲ್ಲ.
ಥ್ಯಾಂಕ್ ಯು ಮಾಸ್ಟರ್ಸ್.